ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಯಾರೆಲ್ಲ ಯೂಟ್ಯೂಬರ್ ಇದ್ದೀರಾ, ಯಾರೆಲ್ಲ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ನಾನು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ್ಯಾವ ಥರ ವೀಡಿಯೋಸ್ನ ನೀವು ಹಾಕಬಾರ್ದು, ಯಾವ್ಯಾವ ಥರ ವೀಡಿಯೋಸ್ನ ನೀವು ಮಾಡಿದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಲ್ಲ, ನೀವು ಮುಂದಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾವು ಮಾತಾಡೋಣ ಗ್ರೀನ್ ಸ್ಕ್ರೀನು ಒಂದು ಫ್ಯೂಚರ್ ಕೊಟ್ಟಿದೆ ಯೂಟ್ಯೂಬ್ ಬಂದುಬಿಟ್ಟು ಶಾರ್ಟ್ಸಲ್ಲಿ ನೀವು ಯೂಸ್ ಮಾಡ್ಕೋಬೋದು ಗ್ರೀನ್ ಸ್ಕ್ರೀನ್ನ. ಅದರಲ್ಲಿ ನಿಮಗೆ ಮಿಲಿಯನ್ಸಲ್ಲಿ ವ್ಯೂಸ್ ಬಂದುಬಿಡುತ್ತೆ. ನೀವು ಗ್ರೀನ್ ಸ್ಕ್ರೀನ್ ವೀಡಿಯೋ ಏನಾದರೂ ಯೂಸ್ ಮಾಡಿ ವೀಡಿಯೋಸ್ ಏನಾದರೂ ಮಾಡಿದರೆ ಬಿಲಿಯನ್ಸಲ್ಲೆಲ್ಲ ವ್ಯೂಸ್ ಬರುತ್ತೆ. ಬಟ್ ಅದು ಏನಾಗುತ್ತೆ, ಮುಂದಕ್ಕೆ ಹೋಗ್ತಾ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ, ಆಗ ರಿಯೂಸ್ ಕಾಂಟೆಂಟ್ ಅಂತ ಕೊಟ್ಬಿಡ್ತಾರೆ. ಅವರು ನಿಮಗೆ ಚಾನಲ್ನ ಮಾನಿಟೈಸೇಷನ್ ಮಾಡಲ್ಲ, ರಿಯೂಸ್ ಕಾಂಟೆಂಟ್ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನಾವು ನೋಡಿದ್ದೀವಿ. ಸೊ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಗ್ರೀನ್ ಸ್ಕ್ರೀನ್ ವೀಡಿಯೋ ಯಾರೆಲ್ಲ ಮಾಡ್ತಾ ಇದ್ದೀರಾ, ಶಾರ್ಟ್ಸು ಈ ಥರ ಎಲ್ಲ ಯಾರೆಲ್ಲ ಮಾಡ್ತಿದ್ದೀರಾ, ಈಗಲೇ ನಿಲ್ಲಿಸ್ಬಿಡಿ. ಅದು ಮಾಡೋದು ನಿಮಗೇನು ಪ್ರಯೋಜನ ಆಗೋಲ್ಲ. ಸೊ ನೀವು ಮಾಡಿದ್ರೂ ವೇಸ್ಟೇ. ನೀವು ಒಂದು ತಿಂಗಳಲ್ಲೇ ನೀವು ಕಂಪ್ಲೀಟ್ ಮಾಡ್ಬೋದು. 10 ಮಿಲಿಯನ್ಸ್ ವ್ಯೂಸ್ ಅದೆಲ್ಲ ಏನಿದೆ, ಆ ಕ್ರೈಟೇರಿಯಾ ಎಲ್ಲ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಬಟ್ ನಿಮ್ಗೆ ಸಬ್ಸ್ಕ್ರೈಬರು ಸಿಗ್ತಾರೆ, ನಿಮ್ಮ ರೀಚು ಹೋಗುತ್ತೆ ಗ್ರೀನ್ ಸ್ಕ್ರೀನ್ ವೀಡಿಯೋ ಏನಿದೆ ಅದು ಮಾಡೋದ್ರಿಂದ. ಬಟ್ ಏನಾಗುತ್ತೆ ಅಂದರೆ ಮುಂದಕ್ಕೆ ಹೋಗಿ ನಿಮ್ಮದು ಚಾನಲ್ ಬಂದುಬಿಟ್ಟು ಚೆಕಿಂಗ್ ಮಾಡಬೇಕಿದ್ರೆ ರಿಯೂಸ್ ಕಾಂಟೆಂಟ್ ಕೊಟ್ಬಿಡ್ತಾರೆ. ನಿಮ್ಮ ಚಾನಲ್ ಏನಿದೆ ಅದು ಮಾನಿಟೈಸೇಷನ್ನ ಆಗಲ್ಲ. ಸೊ ಯಾರೆಲ್ಲ ಈ ಥರ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡ್ತಾ ಇದ್ದೀರಾ, ಇವತ್ತೇ ನಿಲ್ಲಿಸಿ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡಿ, ಬೇರೆ ಯಾವುದ್ರ ಮೇಲಾದರೂ ಫೋಕಸ್ನ ಮಾಡಿ. ಓಕೆನಾ? ಅದಾದಮೇಲೆ ನೆಕ್ಸ್ಟು ನಮ್ಮದು ಬರುತ್ತೆ, ನಾವೇನಾದರೂ ಈಗ ಯೂಟ್ಯೂಬಿಂದನೇ ನಾವು ವೀಡಿಯೋಸ್ನ ಡೌನ್ಲೋಡ್ ಮಾಡಿ ಏನಾದರೂ ಹಾಕಿದರೆ ಸೇಮ್ ಹೆಂಗಿದೆ ಹಂಗೆ ಅದರಿಂದನೂ ಚಾನಲ್ ಏನಾಗುತ್ತೆ ಮಾನಿಟೈಸೇಷನ್ ಆಗೋಲ್ಲ. ನೀವು ಸೇಮ್ ಶಾರ್ಟ್ಸ್ ಹೆಂಗಿದೆ ಅದನ್ನೇ ಡೌನ್ಲೋಡ್ ಮಾಡಿ ನೀವೇನಾದರೂ ಹಾಕ್ತಿದ್ರೆ ನಿಮ್ಮ ವೀಡಿಯೋಸಲ್ಲಿ, ನಿಮ್ಮ ಚಾನಲಲ್ಲಿ ಸೇಮ್ ವೀಡಿಯೋ ಯಾರು ಮಾಡಿದ್ದಾರೆ ಅದೇ ಥರ ಸೇಮ್ ವೀಡಿಯೋ ನೀವು ಡೌನ್ಲೋಡ್ ಏನಾದರೂ ಮಾಡಿ ಹಾಕ್ತಾಯಿದ್ರೆ ಆ ಚಾನಲ್ಸು ಬಂದುಬಿಟ್ಟು ಮುಂದಕ್ಕೆ ನಿಮ್ಮದು ಮಾನಿಟೈಸೇಷನ್ ಆಗೋಲ್ಲ. ಈಗ ತುಂಬ ಬಂದುಬಿಟ್ಟು ಪಾಲಿಸೀಸ್ ಬಂದುಬಿಟ್ಟಿದೆ ಯೂಟ್ಯೂಬಲ್ಲಿ. ಸೊ ಫಸ್ಟೆಲ್ಲ ಆಗ್ತಿದ್ವು, ಈಗ ಬಂದುಬಿಟ್ಟು ಹಾಕ್ತಾಯಿಲ್ಲ. ಸೊ ಯಾರೆಲ್ಲ ಡೌನ್ಲೋಡ್ ಮಾಡಿ ಹಾಕ್ತಿದ್ದೀರಾ ಯೂಟ್ಯೂಬಿಂದನೇ ಇವತ್ತೇ ನಿಲ್ಲಿಸಿ, ಅದು ನಿಮ್ಮದು ಬಂದುಬಿಟ್ಟು ಆಗಲ್ಲ. ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಲ್ಲ. ನೀವು ರಿವ್ಯೂಗೆ ಏನಾದರೂ ಚಾನಲ್ ಆಗಬೇಕಿದ್ರೆ ಆಗಲೇ ಅವರು ರಿವ್ಯೂಸ್ ಕಾಂಟೆಂಟ್ ಕೊಟ್ಬಿಡ್ತಾರೆ, ಆಗಲೇ ನಿಮ್ಮದು ಚಾನಲ್ ಬಂದುಬಿಟ್ಟು ಡಿಲೀಟ್ ಆಗೋ 100% ಚಾನ್ಸಸ್ ಇರುತ್ತೆ. ಓಕೆನಾ ಗೈಸ್? ಇದಾಯಿತು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಯೂಟ್ಯೂಬಿಂದ ಆಗಿಲ್ಲ ಅಂದರೆ ನಾನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದರಲ್ಲಿ ಹೋಗ್ಬಿಟ್ಟು ನಾನು ಡೌನ್ಲೋಡ್ ಮಾಡಿಕೊಂಡು ಹಾಕೋತೀನಿ ವೀಡಿಯೋಸು, ಏನು ಕಾಪಿರೈಟ್ ಏನು ಬರೋಲ್ಲ. ಬಟ್ ಈಗ ಗೈಸ್ ಈಗಿನ ಟೈಮಲ್ಲಿ ಫಸ್ಟ್ ಆ ಥರ ನಡೀತಿತ್ತು, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಿಂದ ತೆಗೆದು ವೀಡಿಯೋಸ್ನ ಹಾಕ್ತಾಯಿದ್ರು. ಆಗ ಚಾನಲ್ ಮಾನಿಟೈಸೇಷನ್ ಆಗ್ತಾಯಿತ್ತು, ಸಂಪಾದನೆಯೂ ಮಾಡ್ತಾಯಿದ್ರು, ಯೂಟ್ಯೂಬ್ ದುಡ್ಡು ಕೊಡ್ತಾಯಿತ್ತು. ಬಟ್ ಈಗಿನ ಟೈಮಲ್ಲಿ ಏನಾಗ್ತಿದೆ ಅಂದರೆ ಚಾನಲ್ ಮಾನಿಟೈಸೇಷನ್ನು ಆಗೋಲ್ಲ, ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ನೀವು ಈ ಫೇಸ್ಬುಕ್ಕಿಂದ ತೆಗೆದು ವೀಡಿಯೋ ಹಾಕಿದ್ರೂ ಸರಿ ಆ್ಯಂಡ್ ಇನ್ಸ್ಟಾಗ್ರಾಮಿಂದನೂ ವೀಡಿಯೋ ತೆಗೆದು ಹಾಕಿದ್ರೂ ಸರಿ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಲ್ಲ. ಸೊ ಅದರ್ ಪ್ಲಾಟ್ಫಾರ್ಮಲ್ಲಿ ನೀವೇನಾದರೂ ವೀಡಿಯೋಸ್ನ ತೆಗೆದು ಹಾಕಿದರೆ ಅದರಲ್ಲಿ ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿ, ನಿಮ್ಮ ವಾಯ್ಸ್ ಓವರ್ನ ಆ್ಯಡ್ ಮಾಡಿ. ಅದರ್ ಪ್ಲಾಟ್ಫಾರ್ಮ್ ಅಂದರೆ ಲೈಕ್ ಬೇರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಬಿಟ್ಟು ಬೇರೆ ಯಾವುದಾದ್ರೂ ಪ್ಲಾಟ್ಫಾರ್ಮಿಂದಿದ್ದರೆ ಅಲ್ಲಿಂದ ನೀವು ವೀಡಿಯೋಸ್ನ ಡೌನ್ಲೋಡ್ ಮಾಡಿಬಿಟ್ಟು ಹಾಕ್ಬೋದು. ಬಟ್ ಅದರಲ್ಲಿ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಲೈಕ್ ವಾಯ್ಸ್ ಓವರ್ ಏನಾದರೂ ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಇನ್ನೂ ಸುಮಾರು ಜನ ಗೇಮಿಂಗ್ ಎಲ್ಲ ಆಡ್ತಾ ವಾಯ್ಸ್ ಓವರ್ನ ಕೊಡ್ತಾರೆ. ಈ ಥರ ಚಾನಲ್ಸ್ ಎಲ್ಲ ಮಾನಿಟೈಸೇಷನ್ ಆಗುತ್ತೆ. ಓಕೆನಾ? ಸೊ ಗೇಮ್ ಆಡಿಬಿಟ್ಟು ನೀವೇನಾದರೂ ವೀಡಿಯೋಸು ಮಾಡ್ತಾ ವಾಯ್ಸ್ ಓವರ್ನ ಕೊಡ್ತಾ ನೀವೇನು ಆ ಥರ ಚಾನಲ್ಸ್ ಮಾಡಿಕೊಂಡು ಚಾನಲ್ ಮಾನಿಟೈಸೇಷನ್ ಮಾಡ್ಕೋಬೋದು, ಈಸಿಲಿ ಆಗಿಬಿಡುತ್ತೆ. ಬಟ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಿಂದ ತೆಗೆದು ಹಾಕಬೇಡಿ, ಚಾನಲ್ ಈಗ ಮಾನಿಟೈಸೇಷನ್ ಆಗೋಲ್ಲ. ಓಕೆನಾ ಗೈಸ್? ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೂವೀಸ್ ಕ್ಲಿಪ್ಸ್ನ ತೆಗೆದುಬಿಟ್ಟು ಹಾಕ್ತಾರೆ. 6 ನಿಮಿಷ, 7 ನಿಮಿಷ, 8 ನಿಮಿಷ ಈ ಥರ ಮೂವೀಸ್ ಕ್ಲಿಪ್ ತೆಗೆದ್ರೆ ನನಗೆ ಕಾಪಿರೈಟ್ ಬರಲ್ಲ, ನನಗೆ ಮಾನಿಟೈಸೇಷನ್ ಆಗಿಬಿಡುತ್ತೆ ಅಂತ ಥಿಂಕ್ ಮಾಡಿಬಿಟ್ಟು ಚೆನ್ನಾಗಿ ಹಾಕ್ತಾರೆ. ಬಟ್ ನೀವು ಮೂವೀಸ್ ಕ್ಲಿಪ್ಸ್ ಏನಾದರೂ ಯೂಸ್ ಮಾಡಿದರೆ, ಸೀರಿಯಲ್ಸ್ ಏನಾದರೂ ಯೂಸ್ ಮಾಡಿದರೆ ನಿಮ್ಮದು ಯೂಟ್ಯೂಬ್ ವೀಡಿಯೋದಲ್ಲಿ, ಬಟ್ ಅದೂ ಬಂದುಬಿಟ್ಟು ಕಾಪಿರೈಟ್ ಕಾಂಟೆಂಟೇ, ಅದೂ ಬಂದುಬಿಟ್ಟು ಆ್ಯಕ್ಸೆಪ್ಟ್ ಮಾಡಲ್ಲ. ಅದೂ ಬಂದುಬಿಟ್ಟು ನಿಮ್ಗೆ ಏನಾಗುತ್ತೆ, ಚಾನಲ್ ರಿವ್ಯೂಗೂ ಹೋಗ್ಬೇಕಿದ್ರೆ ಆಗಲೇ ಅವ್ರಿಗೆ ಯೂಸ್ ಕಾಂಟೆಂಟ್ ಕೊಟ್ಬಿಡ್ತಾರೆ. ಅದರಲ್ಲಿ ನಿಮ್ಮದು ವ್ಯಾಲ್ಯೂ ಏನೂ ಆ್ಯಡ್ ಆಗಿರಲ್ಲ, ನೀವು ಪಾರ್ಟ್ಸ್ನ ಕಟ್ ಮಾಡಿಬಿಟ್ಟು ಹಾಕಿರೋದು. ಕೆಲವೊಬ್ರು ಸಾಂಗ್ಸ್ನು ಏನು ಮಾಡ್ತಾರೆ, ಸಾಂಗ್ಸ್ನು ತೆಗೆದ್ಬಿಟ್ಟು ಹಾಕ್ತಾರೆ, ಜೋಡಿಸ್ಬಿಟ್ಟು ಹಾಕ್ತಾರೆ. ಒಂದು 10-20 ಸಾಂಗ್ಸ್ನ ಜೋಡಿಬಿಟ್ಟು ಒಂದು 10-20 ಸಾಂಗ್ಸ್ ಏನಿರುತ್ತೆ ಜೋಡಿಸ್ಬಿಟ್ಟು 1 ಗಂಟೆ ಮಾಡಿಬಿಟ್ಟು ಆ ಥರ ಹಾಕ್ತಾರೆ. ಆಡಿಯೋದಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ವಿಡಿಯೋ ಸಾಂಗ್ಸ್ ಏನಿರುತ್ತೆ ಅದನ್ನು ಆಡಿಯೋದಲ್ಲಿ ಕನ್ವರ್ಟ್ ಮಾಡಿಬಿಟ್ಟು 1 ಗಂಟೆ ಆ ಥರ ಮಾಡಿಬಿಟ್ಟು ಹಾಕ್ತಾರೆ. ಬಟ್ ಆ ಚಾನಲ್ಸು ಮಾನಿಟೈಸೇಷನ್ ಆಗೋಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, DJ ರಿಮಿಕ್ಸು ಇವೆಲ್ಲ ಮಾಡಿಬಿಟ್ಟು ಹಾಕ್ತಾರೆ. ಆ ಸಾಂಗ್ಸ್ನು ಬಂದುಬಿಟ್ಟು ನೀವು ಆ ಥರ ಸಾಂಗ್ಸ್ ಮಾಡಿ ಹಾಕಿದ್ರೂ ಈಗಿನ ಟೈಮಲ್ಲಿ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗ್ತಾಯಿಲ್ಲ. ಓಕೆನಾ ಗೈಸ್? ಈ ಥರ ಕಾಂಟೆಂಟ್ಗಳ ಮೇಲೆ ನೀವು ಫೋಕಸ್ ಮಾಡೋದು ಬಿಟ್ಟು ಬೇರೆ ಕಾಂಟೆಂಟ್ಸ್ಗಳ ಮೇಲೆ ಫೋಕಸ್ ಮಾಡ್ಬೋದು. ಆ್ಯಂಡ್ ಆ ಮೂವಿ
ಈ ಸೀರಿಯಲ್ಸಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಮಾಡ್ಬೋದು ವೀಡಿಯೋಸು. ಬಟ್ ಯಾವ ಥರ ಮಾಡ್ಬೋದು ಅಂದರೆ ಲೈಕ್ ನೀವು ವಾಯ್ಸ್ ಓವರ್ನ ಕೊಡ್ಬೋದು, ಮೂವಿ ರಿವ್ಯೂ ಮಾಡ್ಬೋದು, ಸೀರಿಯಲ್ ರಿವ್ಯೂ ಮಾಡ್ಬೋದು, ಮುಂದಕ್ಕೆ ಏನಾಗುತ್ತೆ ಅಂತ ಫೋಟೋಸ್ ಕ್ಲಿಪ್ಸ್ನ ಹಾಕಿಬಿಟ್ಟು ಮೂವಿ ರಿವ್ಯೂ ಮಾಡ್ಬೋದು ನೀವು. ಆ್ಯಂಡ್ ಸೀರಿಯಲ್ಸ್ ಕ್ಲಿಪ್ಸ್ನು ನೀವು ಯೂಸ್ ಮಾಡಿಬಿಟ್ಟು ಅದರದ್ದು ರಿವ್ಯೂ ಮಾಡ್ಬೋದು. ಬಟ್ ಅದರಲ್ಲಿ ನಿಮ್ಮದು ವಾಯ್ಸ್ ಓವರ್ ಆ್ಯಡ್ ಆಗಿರಬೇಕು, ನಿಮ್ಮದು ವ್ಯಾಲ್ಯೂ ಆ್ಯಡ್ ಆಗಿರಬೇಕು, ಆಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಬಟ್ ನೀವು ಕ್ಲಿಪ್ಸ್ನ ಯೂಸ್ ಮಾಡಬಾರ್ದು, ಅದು ಕಾಪಿರೈಟ್ ಕಾಂಟೆಂಟ್ ಬರುತ್ತೆ. ಓಕೆನಾ ಗೈಸ್, ಈ ಥರ ಚಾನಲ್ಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಓಕೆನಾ, ಇದನ್ನು ಮೈಂಡಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಹಾಗಾಗಿ ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ, ಯೂಟ್ಯೂಬ್ ವೀಡಿಯೋಸ್ ಯಾವ ಥರ ಡೌನ್ಲೋಡ್ ಮಾಡೋದಂತ ಹೇಳ್ಕೊಡ್ತಾರೆ, ಈ ಥರ ನಾಲೆಜ್ ಎಲ್ಲ ಕೊಡ್ತಾರೆ ಆಡಿಯನ್ಸ್ಗಳಿಗೆ. ಯೂಟ್ಯೂಬ್ ಯಾವತ್ತೂ ಅಲೋ ಮಾಡಲ್ಲ. ನಮ್ಮದೇ ಯೂಟ್ಯೂಬ್ನ ಯಾವ ಥರ ಅವರು ಡೌನ್ಲೋಡ್ ಮಾಡೋದು ಹೇಳ್ಕೊಡೋದು, ಆ್ಯಂಡ್ ಅದರದ್ದು ವೀಡಿಯೋಸ್ ಎಲ್ಲ ಯಾವ ಥರ ಡೌನ್ಲೋಡ್ ಮಾಡ್ಕೊಡೋದು. ಎಕ್ಸಾಂಪಲ್ಗೆ ತಗೊಳ್ಳಿ, ಲೈಕ್ ಈಗ ಇನ್ಶಾರ್ಟಲ್ಲಿ ನೀವು ಹೇಳ್ಕೊಡ್ತೀರ ಅಂದ್ಕೊಳ್ಳಿ, ವಾಟರ್ ಮಾರ್ಕ್ ಯಾವ ಥರ ರಿಮೂವ್ ಮಾಡೋದಂತ. ಆ ಥರ ನೀವು ಏನಾದರೂ ಹೇಳ್ಕೊಟ್ರೆ ಅವ್ರದ್ದೇ ಲಾಸ್ ಆಗೋದಲ್ವ, ಯಾರು ಇನ್ಶಾರ್ಟ್ ಓನರ್ ಇದ್ದಾರೆ ಅವ್ರದ್ದು ಲಾಸ್ ಆಗೋಗುತ್ತೆ. ಹಾಗಾಗಿ ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ನೀವು ಯಾವ ಥರ ವೀಡಿಯೋಸ್ನ ಡೌನ್ಲೋಡ್ ಮಾಡೋದು ಯೂಟ್ಯೂಬಿಂದನೇ ಅಂತ ಹೇಳ್ಕೊಡೋದು, ಇವೆಲ್ಲ ನೀವೇನಾದರೂ ಹೇಳ್ಕೊಟ್ರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ನು ಬೀಳುತ್ತೆ, ಮತ್ತು ನಿಮ್ಮ ಚಾನಲ್ನು ಡಿಲೀಟ್ ಆಗುತ್ತೆ. ಈ ಥರ ನಾಲೆಜ್ ಎಲ್ಲ ಕೊಡಬೇಡಿ. ಓಕೆನಾ, ಲೈಕ್ ಹ್ಯಾಕಿಂಗ್ ಬಗ್ಗೆ, ಲೈಕ್ ನೀವು ಯೂಟ್ಯೂಬ್ ಹ್ಯಾಕ್ಸ್ ಬಗ್ಗೆ ಏನಾದರೂ ಹೇಳ್ಕೊಡ್ತಾ ಇದ್ದರೆ, ಲೈಕ್ ಬೇರೆ ಏನಾದರೂ ಅಪ್ಲಿಕೇಶನ್ಸ್ದು ಹ್ಯಾಕ್ಸ್ ಏನಾದರೂ ನೀವು ಹೇಳ್ಕೊಡ್ತಾ ಇದ್ದರೆ ಇವೆಲ್ಲ ಅಲೋ ಮಾಡಲ್ಲ. ಇವೆಲ್ಲ ಪಾಲಿಸಿ ತುಂಬ ಸ್ಟ್ರಾಂಗ್ ಇದೆ ಈಗ ಯೂಟ್ಯೂಬ್ದು, ಬೇರೆ ಥರ ಪಾಲಿಸೀಸ್ ಎಲ್ಲ ಅಪ್ಡೇಟ್ ಆಗಿದೆ. ಸೊ ನೀವು ಈ ಥರ ಎಲ್ಲ ವೀಡಿಯೋಸ್ನ ಮಾಡಿದರೆ ನಿಮ್ಮ ಚಾನಲ್ ಡೈರೆಕ್ಟು ಒಂದು ಸ್ವಲ್ಪ ನೀವು ಯೋಚನೆ ಮಾಡಿದೆ ಅವ್ರೇನು ಮಾಡ್ತಾರೆ, ಡೈರೆಕ್ಟ್ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಈ ಥರ ಸ್ಕ್ಯಾಮ್ ಮಾಡೋದು, ಹ್ಯಾಕಿಂಗ್ ಮಾಡೋದು ಇವೆಲ್ಲ ಏನೂ ಹೇಳ್ಕೊಡ್ಬೇಡಿ. ಓಕೆನಾ ಗೈಸ್, ಇದರಿಂದನೂ ನಿಮ್ಮ ಚಾನಲ್ಲು ಡಿಲೀಟ್ ಆಗುತ್ತೆ. ಆ್ಯಂಡ್ ಮೇಯ್ನಾಗಿ ಯೂಟ್ಯೂಬ್ ವೀಡಿಯೋಸ್ ಯಾವ ಥರ ಡೌನ್ಲೋಡ್ ಮಾಡೋದಂತ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ನೀವು ವೀಡಿಯೋನ ಮಾಡಿ ಹಾಕಬೇಡಿ. ಓಕೆನಾ ಗೈಸ್, ವ್ಯೂಸು ಸಬ್ಸ್ಕ್ರೈಬರ್ಸ್ ಅಂತೂ ಆಗಿಬಿಡುತ್ತೆ, ಬಟ್ ನಿಮ್ಮ ಚಾನಲ್ ಇರಲ್ಲ ತುಂಬ ದಿನಕ್ಕೆ. 100% ಅವರು ಏನು ಮಾಡ್ತಾರೆ, ನಿಮ್ಮ ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ. ಆ್ಯಂಡ್ ಹಾಗೈಸ್ ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ, AI ಬಂದಿದೆ, AI ಮುಖಾಂತರನೂ ವೀಡಿಯೋಸ್ನ ಮಾಡ್ತಾರೆ. ಲೈಕ್ ಮೋಟಿವೇಶನ್ ವೀಡಿಯೋ, ಲೈಕ್ ಶಾರ್ಟ್ಸ್ ವೀಡಿಯೋಸು AI ಮುಖಾಂತರನೇ ಅವರು ವಾಯ್ಸ್ ಓವರ್ಸ್ ಎಲ್ಲ ಮಾಡಿಸ್ತಾರೆ. ಇದರಲ್ಲಿ ನಿಮ್ಮ ಆ್ಯಕ್ಟಿವಿಟಿ ಯಾವುದೂ ಆ್ಯಡ್ ಮಾಡಿಲ್ಲ. ಥರ್ಡ್ ಪಾರ್ಟಿ ಆ್ಯಪ್ಸಿಂದ ನಿಮ್ಮದು ವೀಡಿಯೋ ಅವ್ರು ಮಾಡಿಕೊಟ್ಟಿರೋದು ಥರ್ಡ್ ಪಾರ್ಟಿ ಆ್ಯಪ್ಸಿಂದ ಅದು ಸೇರುತ್ತೆ. ಸೊ ಈ ಕಂಡೀಷನಲ್ಲೂ ಏನಾಗುತ್ತೆ, ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ ಯಾವುದೇ ಕಾರಣಕ್ಕೂ. ಸೊ ಈ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. AI ಮೇಲಂತೂ ನಂಬಿಕೆನೇ ಇಡಬೇಡಿ, ಈ ಥರ ಚಾನಲ್ ನಿಮಗೆ ಮಾನಿಟೈಸೇಷನ್ ಆಗುತ್ತಂತ. ಸೊ ಈ ಥರ ಶಾರ್ಟ್ಸ್ ಎಲ್ಲ ಸುಮಾರು ಜನ ಮಾಡಾಕ್ತಾರೆ AI ಸೊ ಈ ಥರ ಚಾನಲ್ಸ್ ಬಂದುಬಿಟ್ಟು ಜಾಸ್ತಿ ದಿನ ಇರಲ್ಲ, ಬೇಗ ಬಂದುಬಿಟ್ಟು ನಿಮ್ಮ ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಡಿಸೇಬಲ್ ಮಾಡಿಬಿಡ್ತಾರೆ. ಆಮೇಲೆ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗಿಬಿಡುತ್ತೆ. ನೀವು ₹1 ಸಂಪಾದನೆ ಮಾಡೋಕ್ಕಾಗಲ್ಲ. AI ಬಂದುಬಿಟ್ಟು ಅದು ನಿಮ್ಮದು ಓನ್ ಆ್ಯಕ್ಟಿವಿಟೀಸ್ ಏನು ಆ್ಯಡ್ ಇರಲ್ಲ ಅದರಲ್ಲಿ, ಬರೀ ವಾಯ್ಸ್ ಓವರ್ ಬೇರೆ AI ಹೇಳ್ಸಿದ್ದೀರಾ. ಸೊ ಸ್ಕ್ರಿಪ್ಟಿಂಗ್ನು AI ಸೊ ಈ ಥರ ಚಾನಲ್ಸ್ ಎಲ್ಲ ನಿಮ್ಮದು ಮಾನಿಟೈಸೇಷನ್ ಆಗಲ್ಲ. AI ಬಂದುಬಿಟ್ಟು ತುಂಬ ಕಂಟೆಂಟ್ಸ್ ಇದೆ. ಸೊ ಅದೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ AI. ಓಕೆನಾ ಗೈಸ್. ಆ್ಯಂಡ್ ಹಾಗೈಸ್, ನೀವು ಒಂದು ಯೂಟ್ಯೂಬರ್ ಆಗಬೇಕಂದ್ರೆ ಇವೆಲ್ಲ ಮಾತು ನಿಮಗೆ ಗೊತ್ತಿರಬೇಕು, ಇವೆಲ್ಲ ನಾಲೆಜ್ ನಿಮಗಿರಬೇಕು. ಸೊ ಈ ಥರ ಯಾವುದು ನೀವು ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ, ಈ ಪಾಯಿಂಟ್ಸ್ ಎಲ್ಲ ಕರೆಕ್ಟಾಗಿ ಮೈಂಡಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ. ಬೇರೆ ಲೈಕ್ ನೀವು ಫೇಸ್ ಕ್ಯಾಮಿಂಗ್ ವೀಡಿಯೋ ಮಾಡ್ಬೋದು. ಲೈಕ್ ನಾನು ಈ ಥರ ಮಾಡ್ತಾಯಿದ್ದೀನಲ್ಲ, ಈ ಥರ ನೀವು ಏನಾದರೂ ಇನ್ಫಾರ್ಮೇಷನ್ಸ್ ಏನಾದರೂ ಕೊಡ್ಬೋದು. ಬೇರೆ ನೀವು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಮಾಡ್ಬೋದು, ಸ್ಟೋರಿ ವೀಡಿಯೋ ಆ ಥರ ಎಲ್ಲ ಮಾಡ್ಬೋದು. ಅದರಲ್ಲಿ ನಿಮ್ಮ ವಾಯ್ಸ್ ಓವರ್ ಆ್ಯಡ್ ಆಗಿರುತ್ತೆ. ಸೊ ಈಸಿಲಿ ಮಾನಿಟೈಸೇಷನ್ ಆಗುತ್ತೆ. ಓಕೆನಾ. ಸೊ ಬೇರೆ ಟೈಪು ನಾನು ಹೇಳಿದ್ನಲ್ಲ, ಆ ಥರ ವೀಡಿಯೋಸ್ ಏನು ಮಾಡೋಕ್ಕೆ ಹೋಗಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.